ಶೂನ್ಯವಾದದ್ದು ಎಂದು ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಹಾಗೂ ಕೂಡ್ಲಿಗಿ ಉಪವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಹೆದ್ದಾರಿ ಸಹಾಯಕರು ಮತ್ತು ಆಂಬ್ಯುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಳೆದ 3 ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಅಪಘಾತಗಳ ಸಂಖ್ಯೆ 17% ಕಡಿಮೆಯಾಗಿದೆ. ಅಪಘಾತಗಳು ಆಕಸ್ಮಿಕವಾಗಿ ಜರುಗುತ್ತವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಹಾಯಕರ ನೆರವಿನಿಂದ ಬಹುತೇಕ ಅಪಘಾತಗಳಲ್ಲಿ ಜನರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಹಗಲಿರುಳು ಎನ್ನದೇ ನಿಸ್ವಾರ್ಥವಾಗಿ ಹೆದ್ದಾರಿ ಸಹಾಯಕರು ಸಹಾಯ ಹಸ್ತ ಚಾಚುತ್ತಾರೆ. ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಬೆಂಗಾವಲಾಗಿ ಈ ಸೇವಕರು ತಮ್ಮ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸ್ಮರಿಸಿದರು. Any help, anything regarding this, Taluk administration is ready with you. It is always with you and help. Thank you. ಉದ್ದೇಶಿಸಿ ಮಾನ್ಯ ಎಸ್ಪಿ ಸಾಹೇಬರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಕೂಡ್ಲಿಗಿ ಉಪವಿಭಾಗದ ಡಿಎಸ್ಪಿಗಳಾದ ಮಲ್ಲೇಶ್ವರ ದೊಡ್ಡಮನಿಯವರೇ, THO ಪ್ರದೀಪ್ ಅವರೇ, ತಹಶೀಲ್ದಾರ್ ಮೇಡಮ್ ನೇತ್ರಾವತಿ ಅವರೇ, ಕಾವಲಿ ಶಿವಣ್ಣ ಅವರೇ, ಆರ್ಥೋಪೆಡಿಷನ್ ಎಕ್ಸ್ಪರ್ಟ್ ಆಗಿರುವ ರವಿಕುಮಾರ್ ಅವರೇ, ಆಂಬ್ಯುಲೆನ್ಸ್ ಚಾಲಕರೇ, ಹೆದ್ದಾರಿ ಸಹಾಯಕರೇ, ಪೊಲೀಸ್ ಅಧಿಕಾರಿ ಮಿತ್ರರೇ, ನಮ್ಮ ERSS ಮತ್ತು ಹೈವೇ ಪೆಟ್ರೋಲಿಂಗ್ ವಾಹನದ ಗಸ್ತು ಸಿಬ್ಬಂದಿಯವರೇ, ಅದೇ ರೀತಿ NHAI ಸಿಬ್ಬಂದಿ ಅಧಿಕಾರಿಯವರೇ, ಪ್ರಮುಖವಾಗಿ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರು, ಈಗಾಗಲೇ ಕಳೆದ 1 ಗಂಟೆಗಳ ಕಾಲ ನಮಗೆ ಆಕ್ಸಿಡೆಂಟ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದೇವೆ. ಕೇವಲ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತಲ್ಲ, ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಕೂತಿರೋರು ಜಾಗೃತರಾಗಿ ಒಂದು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡುವಂತ ಅಧಿಕಾರಿಗಳು ನಾವಿಲ್ಲಿ ಕೂತಿರೋರೆಲ್ಲ. ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಆಂಬ್ಯುಲೆನ್ಸ್ ಇರ್ಬೋದು, ಹೆದ್ದಾರಿ ಸಹಾಯಕರು ಇರ್ಬೋದು, NHA ಇರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರೂ ನೇರವಾಗಿ, ಪರೋಕ್ಷವಾಗಿ ಅಂತಿರಲ್ಲ, ನೇರವಾಗಿ ಒಂದು ಅಪಘಾತ ಸಂಭವಿಸುವಂತ ಸಂದರ್ಭದಲ್ಲಿ ಅಪಘಾತನ 1 ಅವರಲ್ಲಿ ಏನಾಗುತ್ತೆ ಅದನ್ನ ಗೋಲ್ಡನ್ ಅವರ್ ಅಂತ ಏನು ಕರೀತಾರೆ, ಆ ಅವರನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿನ ಜೀವ ಉಳಿಸ್ಲಿಕ್ಕೆ ಮತ್ತೆ ಒಂದು ಆಗ್ಬೋದಂತ ಆರೋಗ್ಯಕ್ಕೆ ಹಾನಿಕರಣ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಕೂತಿರುವಂತ ತಂಡ ನಿರಂತರವಾಗಿ ಶ್ರಮ ವಹಿಸ್ತಾರೆ. ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ಅನ್ಕೊಂಡಿದ್ವಿ. 1-2 ಕಾರ್ಯಕ್ರಮ ಹೊಸಪೇಟೆ ಮಾಡಿದ್ವಿ. ಬಟ್ ನಮ್ಮ ಜಿಲ್ಲೆ